ಇದು ಹೋದ ವಾರದ ಮಿನಿ ವ್ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಸೊ ಇವತ್ತಿನ ತಿಂಡಿಗೆ ನಾನು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ನುಗ್ಗೆ ಸೊಪ್ಪಿನ ಚಪಾತಿನ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ತುಂಬ ಒಳ್ಳೆಯದು, ಅದರಲ್ಲೂ ಶುಗರ್ ಪೇಷಂಟಿಗೆ ತುಂಬಾ ಒಳ್ಳೆಯದು ಈ ನುಗ್ಗೆ ಸೊಪ್ಪು. ಅದಕ್ಕೇನೆ ಅದರಲ್ಲಿ ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡೋ ಈರುಳ್ಳಿ, ಅಜ್ವಾಯಿನ್, ಬಿಳಿ ಎಳ್ಳು, ಹಾಗೆ ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾರ್ಮಲ್ ಆಗಿ ನೀವು ಚಪಾತಿ ಹಿಟ್ಟನ್ನು ಹೇಗೆ ಗಟ್ಟಿಯಾಗಿ ಕಲಿಸ್ಕೊಂತಿರೋ ಅದೇ ರೀತಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ನುಗ್ಗೆ ಸೊಪ್ಪನ್ನ ತಿಂಗಳಿಗೆ ಒಂದ್ಸಲಿ ಇಲ್ಲ ವಾರಕ್ಕೆ ಒಂದ್ಸಲಿ ತಗೊಳೋದ್ರಿಂದ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಶುಗರ್ ಇರೋದಕ್ಕಂತೂ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪಿನ ಚಟ್ನಿ ಮಾಡಿದ್ರು ಕೂಡ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೆ ಅದರಿಂದ ಒಣಗಿಸಿ ಪೌಡರ್ ಮಾಡಿಕೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದನೂ ಕೂಡ ತುಂಬಾನೇ ಹೆಲ್ತ್ ಬೆನಿಫಿಟ್ ಇದೆ. ಅದಾದಮೇಲೆ ನಾನಿಲ್ಲಿ ನಾರ್ಮಲ್ ಆಗಿ ಚಪಾತಿನ ರಟ್ಟಿಸ್ಕೊತಾ ಇದ್ದೀನಿ. ಅವಳು ಕುಂಜಲ್ ಎದಳು ಅಷ್ಟರಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ, ಅಷ್ಟರಲ್ಲಿ ಅವಳು ಕೂಡ ಎದ್ಬಿಟ್ಲು. ಅದಕ್ಕೆ ಅವಳ ಜೊತೆನೆ ಚಪಾತಿನೂ ಕೂಡ ಮಾಡಿಕೊಂಡು ತಿಂಡಿನೂ ಕೂಡ ಮಾಡಿಕೊಂಡೆ. ಇನ್ನೇನು ಈವ್ನಿಂಗ್ ಜಾತ್ರೆ ಕೂಡ ನಡೀತಿತ್ತಲ್ಲ ಮನೆ ಹತ್ರ, ಪ್ರತಿ ವರ್ಷನೂ ಕೂಡ ಕುಂಜನ ಕರ್ಕೊಂಡೋಗಿ ಮೊಸರನ್ನ ಹಾಕಿಸ್ತಿದ್ದೆ. ಹಾಗೆ ಈ ವರ್ಷನೂ ಕೂಡ ಹಾಕ್ಸೋಣ ಅಂತೇಳಿ ಕರ್ಕೊಂಡು ಹೋಗಿದ್ದೆ. ಹಾಗೆ ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ಕೊಂಡು ಮೊಸರನ್ನ ಹಾಕಿ ಬರುವಷ್ಟರಲ್ಲಿ ತುಂಬಾನೇ ಲೇಟ್ ಆಗಿತ್ತು. ಈ ದಿನ ಕೂಡ ಪ್ರಸಾದನೂ ಕೂಡ ಅಲ್ಲೇ ಅರೇಂಜ್ ಮಾಡಿರ್ತಾರೆ. ಸೊ ನಾವು ಕೂಡ ಪ್ರಸಾದ ತಿನ್ಕೊಂಡ್ವಿ. ದೇವರು ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದು. ಪ್ರತಿ ವರ್ಷಕ್ಕಿಂತ ಮುಂದೆ ಬರೋ ವರ್ಷನೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ನಮ್ಗಂತೂ ದೇವ್ರನ್ನ ನೋಡೋ ಅಷ್ಟರಲ್ಲಿ 2 ಕಣ್ಣು ಸಾಲದು ಅಂತಾನೆ ಅನ್ನಿಸ್ತಿತ್ತು. ಇನ್ನು ಬರ್ಬೇಕಾದ್ರೆ ಕುಂಜಲ್ ಪಾನಿಪುರಿನ ಕೂಡ ಕೇಳಿದ್ಲು, ಪಾನಿಪುರಿ ಬೇಕು ಅಂತ ಹೇಳಿ. ಅವಳಿಗೂ ಕೂಡ ಪಾನಿಪುರಿ ಕೊಡಿಸಿದ್ವಿ. ಅವಳು ನೋಡಿ ಹೇಗೆ ತಿಂತಿದ್ದಾಳೆ ಅಂತ ಹೇಳಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಮಿನಿ ವ್ಲಾಗ್. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್.